ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನಾನು ಅಚ್ಯುತಮೂರ್ತಿ ಕಾಂತವರ ದಾವಣಗೆರೆಯಿಂದ. ಫೇಸ್ಬುಕ್ನಲ್ಲಿನ ಭಜನಾ ಗುಂಪು ಈ ಒಂದು ಪೇಜ್ ತನ್ನ ಸದಸ್ಯರುಗಳಿಗೆ ಪ್ರತಿ ದಿವಸವೂ ದಿನದ ಆರಂಭವನ್ನು ಒಂದು ಉತ್ಕೃಷ್ಟ ರೀತಿಯಲ್ಲಿ ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಹಿರಿಯ ಕವಿ ಮುತ್ಸದ್ದಿ ರಾಷ್ಟ್ರಕವಿ ಶ್ರೀಯುತ ಡಿ ವಿ ಗುಂಡಪ್ಪನವರು ರಚಿಸಿರುವ ಮೇರುಕೃತಿ ಮಂಕುತಿಮ್ಮನ ಕಗ್ಗದ ಕಗ್ಗವಾಚನ ಮತ್ತು ವಿಶ್ಲೇಷಣೆಯಂಥ ಒಂದು ಉತ್ಕೃಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದು, ಈ ಒಂದು ಉತ್ಕೃಷ್ಟ ಕಾರ್ಯಕ್ರಮವನ್ನು ಮಾಡರೇಟರ್ ಆದ ಶ್ರೀಯುತ ಸುಬ್ರಾಯ್ ಹೆಗ್ಗಡೆಯವರು ಹಾಗೂ ಸಂಸ್ಥಾಪಕಿ ಶ್ರೀಮತಿ ಲತಾ ಜಗದೀಶ್ರವರು ನಡೆಸಿಕೊಂಡು ಬರುತ್ತಿದ್ದು, ಇದು ಒಂದು ಅಭಿನಂದನಾರ್ಹ ಕಾರ್ಯಕ್ರಮ ಎಂಬುದನ್ನು ನೆನೆಸಿಕೊಳ್ಳಲು ಉತ್ಕೃಷ್ಟವೇನಾಗುವುದಿಲ್ಲವೆಂದು ನಾನು ಭಾವಿಸುತ್ತೇನೆ. ಈ ಒಂದು ಉತ್ಕೃಷ್ಟ ಕಗ್ಗವಾಚನ ವಿಶ್ಲೇಷಣೆ ಕಾರ್ಯಕ್ರಮವನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಈ ದಿನ ನನಗೆ ಕಗ್ಗವಾಚನ ಮತ್ತು ವಿಶ್ಲೇಷಣೆ ಮಾಡುವ ಒಂದು ಸದಾವಕಾಶವು ಸಿಕ್ಕಿದ್ದು, ಈ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಶ್ರೀಯುತ ಸುಬ್ರಾಯ್ ಹೆಗ್ಗಡೆಯವರಿಗೂ ಹಾಗೂ ಶ್ರೀಮತಿ ಲತಾ ಜಗದೀಶ್ರವರಿಗೂ ನನ್ನ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ದಿನದ ಕಗ್ಗ ವಾಚನ ಕಗ್ಗ ಸಂಖ್ಯೆ 865. ಉರಿಯ ಆರಿ ಮಳೆಗರೆಯೇ ಮರಳಿ ಸಸಿ ಏಳುವುದು, ಮರುಗ ನೊಂದುವುದು ಪೊನ್ ಪುಟ ಕಾದ ಬಳಿಕ, ನರಜೀವವಂತು ಶುಚಿಯಹುದು ದುಃಖಾಶ್ರುವಿಂ ತರುವಾಯ ಪುನರುದಯ ಮಂಕುತಿಮ್ಮ. ಉರಿಯಾರಿ ಮಳೆಗರೆಯೇ ಉರಿಯಾರಿ ಮಳೆಗರೆಯೇ ಮರಳಿ ಸಸಿ ಏಳುವುದು, ಉರಿಯಾರಿ ಮಳೆಗರೆಯೇ ಮರಳಿ ಸಸಿ ಏಳುವುದು, ಮರುಗನೊಂದುವುದು ಪನ್ಪುಟ ಕಾದ ಬಳಿಕ, ಮರುಗನೊಂದುವುದು ಪನ್ಪುಟ ಕಾದ ಬಳಿಕ, ನರಜೀವವಂತು ಶುಚಿಯುವುದು ನರಜೀವವಂತು ಶುಚಿಯುವುದು ದುಃಖಾಶ್ರುವಿಂ ತರುವಾಯ ಪುನರುದಯ ಮಂಕುತಿಮ್ಮ. ಮಂಕುತಿಮ್ಮ. ಉರಿಯಾರಿ ಮಳೆಗರೆಯೇ ಮರಳಿ ಸಸಿ ಏಳುವುದು, ಮರುಗನೊಂದುವುದು ಪನ್ಪುಟ ಕಾದ ಬಳಿಕ, ನರಜೀವವಂತು ಶುಚಿಯುವುದು ದುಃಖಾಶ್ರುವಿಂ ತರುವಾಯ ಪುನರುದಯ ಮಂಕುತಿಮ್ಮ. ಈ ಒಂದು ಕಗ್ಗದಲ್ಲಿನ ಕ್ಲಿಷ್ಟಪದವನ್ನು ಮಾನ್ಯ ಕವಿಗಳು ಹೀಗೆ ಬಿಡಿಸಿರುತ್ತಾರೆ. ಸು ಏಳುವುದು, ಮುರುಗನ್ ಪ್ಲಸ್ ಹೊಂದುವುದು, ನರಜೀವವು ಪ್ಲಸ್ ಅಂತು, ಶುಚಿ ಪ್ಲಸ್ ಅಹುದು. ಈ ಒಂದು ಕಗ್ಗದ ಸಂಕ್ಷಿಪ್ತ ವಿಶ್ಲೇಷಣೆಯನ್ನು ಮಾನ್ಯ ಕವಿಗಳು ಈ ರೀತಿ ಮಾಡಿರುತ್ತಾರೆ. ಬಿಸಿಲಿನ ಬೇಗೆಯು ಆರಿದ ಬಳಿಕ, ಬಿಸಿಲಿನ ಬೇಗೆಯು ಆರಿದ ಬಳಿಕ ಮಳೆಯು ಬಿದ್ದಾಗ, ಬಿಸಿಲಿನ ಬೇಗೆ ಆರಿದ ಬಳಿಕ ಮಳೆಯು ಬಿದ್ದಾಗ ಸಸಿಯು ಹುಟ್ಟುತ್ತದೆ. ಬಿಸಿಲಿನ ಬೇಗೆ ಆರಿದ ಬಳಿಕ ಮಳೆಯು ಬಿದ್ದಾಗ ಸಸಿಯು ಹುಟ್ಟುತ್ತದೆ. ಬಂಗಾರವಾದರೋ ಪುಟವಿಟ್ಟು ಕಾಸಿದ ನಂತರ ಹೊಳಪನ್ನು ತಳೆಯುತ್ತದೆ. ಬಂಗಾರವಾದರೋ ಪುಟವಿಟ್ಟು ಕಾಸಿದ ನಂತರ ಹೊಳಪನ್ನು ತಳೆಯುತ್ತದೆ. ಅಂತೆಯೇ ಮನುಷ್ಯ ಜೀವಿಯೂ ಸಹ ದುಃಖದಿಂದ ಕಣ್ಣೀರನ್ನು ಸುರಿಸಿದ ಬಳಿಕವೇ ಶುಚಿಯಾಗಿ ಪುನರ್ಜನ್ಮವನ್ನು ಪಡೆಯುತ್ತದೆ ಎಂಬುದು ಈ ಕಗ್ಗದ ಸಂಕ್ಷಿಪ್ತ ವಿಶ್ಲೇಷಣೆಯಾಗಿರುತ್ತದೆ. ಮಾನ್ಯ ಹಿರಿಯ ಕವಿಗಳ ಮನದಾಳದಂತೆ ನಾವು ನಮ್ಮ ಜೀವನವನ್ನು
ಮುಂದುವರಿಸೋಣವೇ? ಸಮಸ್ತರಿಗೂ ಶುಭೋದಯ. ನಮಸ್ಕಾರ.